10 ವಿಡಿಯೋ ಮಾಡಿ ಬಿಟ್ಟುಬಿಡಿ. 10 ವಿಡಿಯೋ ಮಾಡಿ ಬಿಟ್ಟುಬಿಡಿ. ಆಮೇಲೆ ಲೈಫ್ ಟೈಮ್ ಅರ್ನಿಂಗ್ ವ್ಯೂಸ್ ಸಬ್ಸ್ಕ್ರೈಬ್ ಬರ್ತಾನೇ ಇರುತ್ತೆ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿದಂಗೆ ನೀವು 10 ವಿಡಿಯೋ ಮಾಡಿ ಬಿಟ್ಬಿಡಿ. ಆಮೇಲೆ ಲೈಫ್ ಟೈಮ್ ನಿಮಗೆ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಮತ್ತು ಅರ್ನಿಂಗ್ ನಿಮಗೆ ಬರ್ತಾನೆ ಇರ್ತೈತಿ, ನಿಮ್ಮ ವಿಡಿಯೋ ಓಡ್ತಾನೆ ಇರ್ತೈತಿ. ಈಗ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳುವುದು 2 ಥರದಲ್ಲಿ ನಾನು ಹೇಳ್ತೀನಿ. ಯಾವ್ಯಾವ ಥರದ ನೀವು ವಿಡಿಯೋ ಮಾಡಿದರೆ ನಿಮ್ಮ ಚಾನಲ್ ಬರುವಂಥ ದಿನದಲ್ಲಿ ವ್ಯೂಸ್ನೂ ಬರ್ತಾವ, ಸಬ್ಸ್ಕ್ರೈಬ್ನೂ ಬರ್ತಾವ ಮತ್ತು ನಿಮ್ಮ ಲೈಫ್ ಟೈಮ್ ನಿಮ್ಗೆ ಅರ್ನಿಂಗ್ನೂ ಆಕೈತಿ. ಯಾವ್ಯಾವ್ದು ಆ 2 ಥರದ ಕೆಟಗರಿ ಅದಾವ, 2 ಥರದ ಒಂದು ಟ್ರಿಕ್ ಅದ, ಅದನ್ನು ನಿಮ್ಮ ಚಾನಲ್ ಮೇಲೆ ನೀವು ಉಪಯೋಗ ಮಾಡ್ಕೋಬಹುದು. ನಾ ಇವತ್ತಿನ ಹೇಳಿದ ಕಾರಣದಿಂದ, ನಾ ಇವತ್ತು ಹೇಳೋದು ರೀತಿಯಿಂದ ನಿಮ್ಮ ಚಾನಲ್ ಮೇಲೆ ನೀವು ಬರುವಂಥ ದಿನದಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ನಿಮಗೆ 101% ನಿಮ್ಮ ಚಾನಲ್ ಗ್ರೋತ್ ಆಕೈತಿ. ಸೊ ಇದು ನಾನು ಒಂದು ಸ್ವಲ್ಪ ತೆಗಿತೀನಿ. ಇದು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟು ನಾನು ಬರೆದೆ. ಈಗ ನೀವು ನೋಡ್ರಿ ಏನು ಮಾಡ್ತೀನಂತ. ಈಗ ಫಸ್ಟ್ ಆಫ್ ಆಲ್ ನಾವು ಒಂದು ವಿಡಿಯೋನ ಇಲ್ಲಿ ಟ್ರೆಂಡಿಂಗ್ ಮತ್ತು ಎರಡನೇದಿದೆ ಎವರ್ಗ್ರೀನ್. ಇದು 2. ಈಗ ಫಸ್ಟ್ ಆಫ್ ಆಲ್ ನಾನು ಟ್ರೆಂಡಿಂಗ್ ಬಗ್ಗೆ ನಿಮಗೆ ಹೇಳ್ತೀನಿ. ಯಾವುದೇ ಒಂದು ಯೂಟ್ಯೂಬ್ನಲ್ಲಿ ನಡೆದಿರುವಂಥ ಯಾವುದೇ ಒಂದು ಟಾಪಿಕ್ ಆಗಲಿ, ನ್ಯೂಸ್ನಲ್ಲಿ ಆಗಲಿ ಅಥವಾ ಫುಡ್ನಲ್ಲಿ ಆಗಲಿ ಅಥವಾ ಮ್ಯೂಸಿಕ್ನಲ್ಲಿ ಆಗಲಿ ಅಥವಾ ಮೋಟಿವೇಶನಲ್ನಲ್ಲಿ ಆಗಲಿ ಅಥವಾ ಲೈಫ್ ಬಗ್ಗೆ ಯಾವುದಾದ್ರೂ ಒಂದು ಇರಲಿ, ಯಾವುದೇ ಒಂದು ವಿಡಿಯೋಸ್ ಆಗಲಿ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ವಿ ಟುಡೇ ಟ್ರೆಂಡಿಂಗ್ ಅದ, ಟುಡೇ ದಿಸ್ ವೀಕ್ ಟ್ರೆಂಡಿಂಗ್ ನೀವು ಸರ್ಚ್ ಹೊಡೆದ್ರೆ ಟ್ರೆಂಡಿಂಗ್ನಾಗ ಇರುವಂಥ ಟಾಪಿಕ್ ಮೇಲೆ ನೀವು ವಿಡಿಯೋಸ್ ಮಾಡಿದರೆ ಏನಾಕೈತಿ, ಫಸ್ಟ್ ಆಫ್ ಆಲ್ ನೀವು ಒಂದು ಟ್ರೆಂಡಿಂಗ್ ಟಾಪಿಕ್ ಯಾರೂ ಮಾಡಿಲ್ಲ, ನೀವು ಅದರ ಮೇಲೆ ಮಾಡಿರಿ ಅಥವಾ ಯಾರೇ ಒಬ್ಬರು ಇನ್ನೊಬ್ಬರು 2-3 ವಿಡಿಯೋ ಮಾಡ್ಯಾರ, ಅದಕ್ಕೆ ನಿಮ್ಮ ಶೈಲಿಯಲ್ಲಿ ನೀವು ಆ ಟ್ರೆಂಡಿಂಗ್ ಟಾಪಿಕ್ ಹಿಡಿದ ಕೇಸಿಂದ ನೀವು ಆ ಟ್ರೆಂಡಿಂಗ್ ಟಾಪಿಕ್ ಮೇಲೆ ವಿಡಿಯೋ ಮಾಡಿದರೆ ನಿಮಗೆ ಸಡನ್ಲಿ ಏನು ಮಾಡ್ತೈತಿ ನಿಮ್ಗೆ ಗೊತ್ತಿದೆ, ನಿಮ್ಮ ವಿಡಿಯೋ 50K ಅಥವಾ 100K ಅಥವಾ 1 ಮಿಲಿಯನ್ ಕೂಡ ಹೋಗಬಹುದು. ಇದರಲ್ಲಿಂದ 1 ಮಿಲಿಯನ್ 50K 100K 1 ಮಿಲಿಯನ್ ಕೂಡ ನಿಮ್ಮದು ವಿಡಿಯೋ ಹೋತಂದರೆ ಇದರಲ್ಲಿಂದ ನಿಮಗೆ ಕನಿಷ್ಠ 1000 2000 3000 ಸಬ್ಸ್ಕ್ರೈಬ್ನೂ ಕೂಡ ಬರ್ತಾವೆ ನಿಮ್ಮ ಚಾನಲ್ಗೆ. ಸಬ್ಸ್ಕ್ರೈಬ್ ಬಂದು ಅಂದ್ರೆ ಇದರಿಂದ ಬೆನಿಫಿಟ್ನೂ ಇದೆ. 1 ಮಿಲಿಯನ್ ಅಥವಾ 1 ಮಿಲಿಯನ್ 2 ಮಿಲಿಯನ್ ವ್ಯೂಸ್ ಹೋದ್ಮೇಲೆ ಅದರಿಂದ ನಿಮಗೆ ಅರ್ನಿಂಗ್ನೂ ಚೆನ್ನಾಗಿ ಆಕತಿ ನಿಮ್ಮ ಚಾನಲ್ ಮೊನಿಟೈಸ್ ಇದ್ದರೆ. ಆಮೇಲೆ ಇದರಿಂದ ಇದು ಇಷ್ಟು ಬೆನಿಫಿಟ್ ಇದೆ. ಟ್ರೆಂಡಿಂಗ್ ಟಾಪಿಕ್ ಮೇಲೆ ಮಾಡಿದ ಮೇಲೆ ಇದು ಬೆನಿಫಿಟ್ ಇದೆ. ಆಮೇಲೆ ಏನಾಕೈತಿ, ಈ ಟ್ರೆಂಡಿಂಗ್ ಟಾಪಿಕ್ದ ಮೇಲೆ ನಾವು ಕೆಲಸ ಮಾಡಿದ ಕಾರಣದಿಂದ ಇಂಥ ವಿಡಿಯೋದಿಂದ ನಮಗೆ ಗ್ರೋತ್ನೂ ಸಿಗ್ತೈತಿ, ಸಬ್ಸ್ಕ್ರೈಬ್ನೂ ಬರ್ತಾವ. ಆದರೆ ಟ್ರೆಂಡಿಂಗ್ ಮುಗಿದ ನಂತರ ಇದು ಇರುವುದು ಓನ್ಲಿ 48 ತಾಸು. ಈ ಟ್ರೆಂಡಿಂಗ್ದ ಒಂದು ಕ್ರೇಜ್ ಇರ್ತೈತಲ್ಲ, ಹುಚ್ಚುತನ ಇರುವುದು ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಾಗ. ಈ ಟ್ರೆಂಡಿಂಗದ ಹುಚ್ಚುತನ ಮತ್ತು ಆ ಕ್ರೇಜ್ ಇರುವುದು 48 ತಾಸು. ನೀವು ಯಾವುದೇ ವಿಡಿಯೋ ಮಾಡಿರಿ 48 ತಾಸು ಮ್ಯಾಗ ಅದು ಹೇಳ್ಕೋತ ಹೋಗಿ ಬಿಡ್ತೈತಿ, ಮುಗಿತದ ಕತೆ. ಇದರಿಂದ ನಿಮಗೆ 3-4 ಸಾವಿರ 10,000 ಸಬ್ಸ್ಕ್ರೈಬ್ನೂ ಬರ್ಬೋದು. 10,000 ಸಬ್ಸ್ಕ್ರೈಬ್ ಬಂದ ಮೇಲೆ ನೀವೇನು ಮಾಡ್ತೀರಾ, ದಿನ 10 ಹೊಂಟ್ರೆ ನೀವು ಟ್ರೆಂಡ್ ಟಾಪಿಕ್ ಮೇಲೆ ವಿಡಿಯೋ ಮಾಡೋಕ್ಕಾಗಲ್ಲ. ಹ್ಯಾಂಗಾದರೂ 10 12 ಸಾವಿರ 2,000 3,000 20,000 ಸಬ್ಸ್ಕ್ರೈಬ್ ಹ್ಯಾಂಗಾದರೂ ಬಂದಾವ. ಈಗ ನಾವು ಬೇರೆ ಥರ ವಿಡಿಯೋ ಮಾಡಿದರೆ ಓಡ್ತಾವ ಅಂತ ನೀವು ತಿಳ್ಕೊತೀರಿ, ಆದರೆ ಹಂಗೆ ಆಗೋದಿಲ್ಲ. ಇಲ್ಲಿ ಬಂದಂಥ 10,000 ಸಬ್ಸ್ಕ್ರೈಬರ್ಗಳು ನಿಮ್ಮ ಈ ಟ್ರೆಂಡಿಂಗ್ ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡಿದಿರಿ. ಆ ಒಂದು ವಿಡಿಯೋದಿಂದ ಬಂದಂಥ ಸಬ್ಸ್ಕ್ರೈಬ್ಗಳು ನೀವು ಹೊಸದು ಒಂದು ವಿಡಿಯೋ ಮಾಡಿದರೆ, ಬೇರೆ ಟಾಪಿಕ್ ಒಂದು 3-4 ದಿನ ಬಿಟ್ಟು ಒಂದು ವಿಡಿಯೋ ಮಾಡಿದರೆ ಅದಕ್ಕೆ ವ್ಯೂಸೇ ಬರೋಂಗಿಲ್ಲ, ಸೀದಾ ಡೆಡ್ ಆಗಿಬಿಡ್ತೈತಿ ಆ ವಿಡಿಯೋಸ್. ಯಾಕಂದರೆ ನೀವು ಟ್ರೆಂಡಿಂಗ್ ಟಾಪಿಕ್ ಮೇಲೆ ಮಾಡಿರಿ ವಿಡಿಯೋ, ಆ ಟ್ರೆಂಡ್ನಲ್ಲಿ ಏನು ನಡೆದೈತಿ ಆ ವಿಡಿಯೋವನ್ನು ನೋಡಿ ನಿಮಗೆ ಇವರು 10,000 ಸಬ್ಸ್ಕ್ರೈಬರ್ ಬಂದಾವ. ಅವರು ಏನು ಮಾಡ್ತಾರೆ, ನೀವು ಹೊಸದು ಒಂದು ವಿಡಿಯೋ ಹಾಕಿದ ನಂತರ 3-4 ದಿನ ಬಿಟ್ಟು, 1 ವಾರ ಬಿಟ್ಟು ಒಂದು ವಿಡಿಯೋ ಹಾಕಿದ ನಂತರ
ಆ ಸಬ್ಸ್ಕ್ರೈಬರ್ಗೆ ಈ ವಿಡಿಯೋಗೆ ಏನು ಲಿಂಕೇ ಇಲ್ಲ, ಅವರಿಗೆ ಇಂಟ್ರೆಸ್ಟೇ ಇಲ್ಲ. ಅವರು ಟ್ರೆಂಡಿಂಗ್ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಅದಾರ, ಅದಕ್ಕಾಗಿ ಇಷ್ಟು ಸಬ್ಸ್ಕ್ರೈಬರ್ ಮಾಡ್ಯಾರ, ಅಷ್ಟು ವಾಚ್ ಟೈಮ್ ಬಂದೈತಿ, ಅಷ್ಟು ವ್ಯೂಸ್ ಬಂದಾವ ನಿಮಗೆ. ಆದರೆ ಈ ಹೊಸದು ವಿಡಿಯೋ 1 ಮಾಡಿದ್ರಿ, 2 ಮಾಡಿದ್ರಿ, 3 ಮಾಡಿದ್ರಿ, ಮತ್ತು 4 ದಿನ ಬಿಟ್ಟು 1 ಮಾಡಿದ್ರಿ, 5 ದಿನ ಬಿಟ್ಟು 1 ಮಾಡಿದ್ರಿ, ಆದರೆ ನಿಮಗೆ ವ್ಯೂಸೇ ಬರಾಕತ್ತಿಲ್ಲ. ಯಾಕಂದ್ರೆ ಈ 10,000 ಅಥವಾ 15,000 ಎಷ್ಟೋ ನಿಮಗೆ ಸಬ್ಸ್ಕ್ರೈಬ್ ಬಂದಾವ ಈ ಟ್ರೆಂಡಿಂಗ್ ಟಾಪಿಕ್ ವಿಡಿಯೋ ಮಾಡಿದ ನಂತರ ನಿಮಗೆ ಅವರಿಗೆ ನೀವು ಮತ್ತು ಮಾಡುವಂಥ ವಿಡಿಯೋಸ್ ಮೇಲೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂದಂಗಾಯಿತು. ಇದು ಮಾತು ತಿಳ್ಕೊರಿ. ಅಥವಾ ಒಂದು ವಿಡಿಯೋ ನೀವು ಟ್ರೆಂಡಿಂಗದು ಮಾಡಿದ್ರಿ, 1 ವಾರ ಬಿಟ್ಟು ಮತ್ತೊಂದು ಟ್ರೆಂಡಿಂಗ್ ಬರ್ತೈತಿ, ಆ ಟ್ರೆಂಡಿಂಗ್ ವಿಡಿಯೋ ಮತ್ತೊಮ್ಮೆ ನೀವು ಟ್ರೆಂಡಿಂಗ್ ವಿಡಿಯೋ ಮಾಡಿದ್ರಿ, ಬೇರೆದೋ ಒಂದು ಟ್ರೆಂಡಿಂಗ್, ಬೇರೆದೋ ಒಂದು ಏನಾದರೂ ವೈರಲ್ ಆಗ್ತೈತಿ, ಅದರ ಮೇಲೆ ನೀವು ಒಂದು ವಿಡಿಯೋ ಮಾಡಿದ್ರಿ, ಆ ವಿಡಿಯೋ ಮೇಲೆ ಬರುವಂಥ ಸಬ್ಸ್ಕ್ರೈಬರೇ ಬೇರೆ ಮತ್ತು ಮೊದಲ ವಿಡಿಯೋ ನೋಡಿದಂಥ ಸಬ್ಸ್ಕ್ರೈಬ್ಗಳೇ ಬೇರೆ. ತಿಳಿತ್ರೆ? ಆ ಮೊದಲಿಂದ ಸಬ್ಸ್ಕ್ರೈಬರ್ಗಳು ಹೊಸ ಟ್ರೆಂಡಿಂಗ್ ವಿಡಿಯೋ ನೋಡೋಂಗಿಲ್ಲ. ಇದು ಮಾತು ನೀವು ತಿಳ್ಕೋಬೇಕು. ಇದರಲಿಂದ ಬೆನಿಫಿಟ್ನು ಭಾಳ ಆಗೈತಿ ನಮಗೆ. ಇದರಲಿಂದ ನಮಗೇನಾಗೈತಿ, 10,000 ಸಬ್ಸ್ಕ್ರೈಬರ್ ಸಿಕ್ಕಾವ ಮತ್ತು $200-300 ಇನ್ಕಮ್ನು ಆಗೈತಿ, ಚಾನಲ್ನು ಗ್ರೋತ್ ಆಗೈತಿ. ಪ್ರತಿ ಸಲ ಟ್ರೆಂಡಿಂಗ್ ಕೆಲಸ ಮಾಡೋಂಗಿಲ್ಲ. ಪ್ರತಿ ಸಲ ನಿಮ್ಮದೇ ಚಾನಲ್ ಮೇಲೆ ಟ್ರೆಂಡಿಂಗ್ದ ಆಡಿಯೋ ಆಗಲಿ, ವಿಡಿಯೋ ಆಗಲಿ, ಟ್ರೆಂಡಿಂಗ್ ಟಾಪಿಕ್ ಆಗಲಿ, ಟ್ರೆಂಡಿಂಗ್ ಸಬ್ಜೆಕ್ಟ್ ಆಗಲಿ ನಿಮ್ಮ ಚಾನಲ್ ಮೇಲೆ ವರ್ಕ್ ಮಾಡುವುದಿಲ್ಲ. ಏನಾದರೂ ಒಂದು ಲಕ್ ನಿಮಗೆ ಬೈ ಚಾನ್ಸ್ ನಿಮಗೆ ಒಂದು ಟ್ರೆಂಡಿಂಗ್ ವಿಡಿಯೋ ನಿಮ್ಮೊಂದು ನಡೀತಂದ್ರೆ ಆಮೇಲೆ ನಿಮ್ಮದು ಸ್ವಂತ ಬುದ್ಧಿಯಿಂದ ಸ್ವಂತ ಕಂಟೆಂಟ್ ಮೇಲೆ ಕ್ರಿಯೇಟ್ ಮಾಡಬೇಕು. ನಿಮ್ಮ ಈ ಆಡಿಯನ್ಸ್ ಅಂತೂ ಬಿಟ್ಟು 10,000 15,000 ಎಷ್ಟು ಸಬ್ಸ್ಕ್ರೈಬರ್ ಮೊದಲ ವಿಡಿಯೋಗೆ ಏನು ಬಂದವ್ರಲ್ಲ ಅವ್ರಿಗೆ ಮರ್ತ ಬಿಡೋದು ನೀವು. ಆ ಎಲ್ಲ ಸಬ್ಸ್ಕ್ರೈಬರ್ಗಳು ಸ್ಪ್ಯಾಮ್ ಕ್ಯಾಟಗರಿಯಲ್ಲಿ ಹೋಗಿಬಿಡ್ತಾವೆ. ಯಾಕಂದ್ರೆ ನಿಮ್ಮದು ಯೂಟ್ಯೂಬ್ದು ಹೊಸ ವಿಡಿಯೋದು ಯೂಟ್ಯೂಬ್ ನೋಟಿಫಿಕೇಷನ್ ಇವ್ರಿಗೆ ಕಳಿಸಿದ ಮೇಲೆ ಅವರು ಆ ವಿಡಿಯೋನ ನೋಡೋಂಗಿಲ್ಲ, ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಇದು ಆಯಿತು 1ನೇ ಟಾಪಿಕ್. ಓಕೆ, ಈಗ 2ನೇ ಟಾಪಿಕ್ ಮೇಲೆ ಹೋಗೋಣ ನಾವು. 2ನೇ ಟಾಪಿಕ್ ಇದೆ ಎವರ್ಗ್ರೀನ್ ಟಾಪಿಕ್. ತಿಳಿತಾ ಫ್ರೆಂಡ್? ಇದು ಎವರ್ಗ್ರೀನ್ ಟಾಪಿಕ್. ಇದರಲ್ಲಿ ಏನಾಗ್ತೈತಿ ಗೊತ್ತಂದ್ರೆ, ಯಾವುದಾದ್ರೂ ಒಂದು ನೀವು ಯೂಟ್ಯೂಬ್ದ ಸರ್ಚೇಬಲ್ ಕಂಟೆಂಟ್ ಮಾಡಿದರೆ ಜನರಿಗೆ ಇವತ್ತು ಬೇಕು, ನಿನ್ನೆನೂ ಬೇಕಾಗಿತ್ತು, ಇವತ್ತು ಬೇಕು, ನಾಳೆನೂ ಬೇಕು, ಮತ್ತು 1 ವರ್ಷ ನಂತರ, 2 ವರ್ಷ ನಂತರ, 10 ವರ್ಷದ ನಂತರನೂ ಕೂಡ ಆ ಟಾಪಿಕ್ ಬೇಕು ಅವರಿಗೆ. ಇಂಥ ಟಾಪಿಕ್ ನೀವು ಮಾಡಿದರೆ ಏನಾಗ್ತದೆ ಗೊತ್ತದೇನು ರೀ? ಇದರಲ್ಲಿ ಒಂದು ಸರ್ಚೇಬಲ್ ವಿಡಿಯೋ ಮಾಡಿದಿರಿ, ನೀವು ಒಂದು ವಿಡಿಯೋ ಮಾಡಿದಿರಿ, ಆ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಸ್ಟಾರ್ಟಿಂಗ್ ಆಗಲಿ ಅಥವಾ ಸಡನ್ಲಿ ಆಗಲಿ ನಿಮಗೆ ವ್ಯೂಸ್ ಸಿಗಂಗಿಲ್ಲ. ನೀವು ಹಾಕಿದಲ್ಲಿ 50, 100, 10, 500 ಹಿಂಗೆ ವ್ಯೂ ಸಿಗ್ತಾವ. ನಿಮ್ಮ ಕಡೆ ಸಬ್ಸ್ಕ್ರೈಬರ್ 10,000 ಇರಲಿ, 20,000 ಇರಲಿ, ಆದರೆ ನೀವು ಸರ್ಚೇಬಲ್ ಕಂಟೆಂಟ್ ಮೇಲೆ ಕೆಲಸ ಮಾಡಿದರೆ ಮತ್ತು ಎವರ್ಗ್ರೀನ್ ವಿಡಿಯೋದ ಮೇಲೆ ಇದು ಕೆಲಸ ಮಾಡಿದರೆ, ವಿಡಿಯೋ ಮಾಡಿದರೆ ನಿಮಗೆ ಈ ಥರ ಬರ್ತಾವ. ಇದರದ್ದು ನಾವು ನಿಮಗೆ ಪ್ರೂಫ್ ತೋರಿಸ್ತೀನಿ. ಇಲ್ಲಿ ನಾನು YT ಸ್ಟುಡಿಯೋದಲ್ಲಿ ಹೋಗ್ತೀನಿ. ನಾನು ಇಲ್ಲಿ YT ಸ್ಟುಡಿಯೋದಲ್ಲಿ ಬಂದೆ. ಇಲ್ಲಿ ನೋಡಿರಿ, ನಾನು ಒಂದು ಟಾಪಿಕ್ ಮಾಡಿದೆ, ನಾನು ಒಂದು ವಿಡಿಯೋ ಮಾಡಿದೆ, 3-4 ವ್ಯೂಸ್ ಬರ್ತಾ ಇದೆಯಾ. ಈ ವಿಡಿಯೋ ಮಾಡಿ ನಾನು ಎಷ್ಟು ವರ್ಷ ಆಯಿತು ನೋಡ್ರಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದಾರೆ, ಇಲ್ಲಿ 864 ದಿನ ಆಯಿತು ಈ ವಿಡಿಯೋ ಮಾಡಿ. ನಾನು ಎಷ್ಟಾಯಿತು? 2.5 ವರ್ಷ ಆಯ್ತು. ಈಗ 2.5 ವರ್ಷ ಆದರೂ ಕೂಡ ಈ ವಿಡಿಯೋಸ್ ಮೇಲೆ 47,500 ವ್ಯೂಸ್ ಬಂದಾವ. ಮತ್ತು ಈ ವಿಡಿಯೋ ಇನ್ನೂ ತನಕ ನಡೀತಾ ಇದೆ. ಈಗೂ ನೋಡ್ರಿ, ಈಗ 48 ತಾಸಿನಲ್ಲಿ ನೋಡ್ತಾ ಇದ್ರೆ ಇಲ್ಲಿ 37 ವ್ಯೂಸ್ ಅದಾವೆ. ಕಂಟಿನ್ಯೂ ವ್ಯೂಸ್ ಇರ್ತಾವೆ. ಇದಕ್ಕೆ ದಿನಕ್ಕೆ 30, 40, 50 ವ್ಯೂಸ್ ಬಂದೇ ಬರ್ತಾವೆ. ಮತ್ತು ಈ ವಿಡಿಯೋದಿಂದ ನನಗೆ ಸಿಕ್ಕಿರುವಂಥ ಸಬ್ಸ್ಕ್ರೈಬ್ಗಳು ನೋಡ್ರಿ, ನನ್ನ ಚಾನಲ್ ಮೇಲೆ ಅದಾವ 6,000 ಸಬ್ಸ್ಕ್ರೈಬರ. 6,000 ಸಬ್ಸ್ಕ್ರೈಬರ್ ಒಳಗೆ ಈ ವಿಡಿಯೋದಿಂದ ನಮಗೆ ಸಿಕ್ಕಿರುವಂಥ ಸಬ್ಸ್ಕ್ರೈಬರು 853. ತಿಳಿತಾ? ಈ 853 ಸಬ್ಸ್ಕ್ರೈಬರ್ ನಮಗೆ ಯಾವತ್ತೂ ಸತ್ತಿಲ್ಲ. ಈ ಸಬ್ಸ್ಕ್ರೈಬರ್ ಯಾವತ್ತೂ ನನಗೆ ಜೀವಂತ. ಇವರಿಗೆ ಇಂಥ ಟಾಪಿಕ್ ನೋಡು, ಇವ್ರಿಗೆ ಏನು ಬೇಕು ಅದೇ ಮಾಡಿ ನಾನು, ಹೌದಿಲ್ಲ? ಮತ್ತು ಇವತ್ತು ವಿಡಿಯೋ ನಡೀತಾ ಇದೆ. ಅದು ಅಷ್ಟೇ ಅಲ್ಲ, ಇನ್ನೂ ಒಂದು 2-3 ವಿಡಿಯೋ ಅದ. ನಾನು ಯಾವತ್ತೂ
ನಡೀತಾ ಇರ್ತಾವೆ. ಇಂಥ ಸರ್ಚೇಬಲ್ ಕಂಟೆಂಟ್ ಮೇಲೆ ನೀವು ವರ್ಕ್ ಮಾಡಿದರೆ ಮತ್ತು ಎವರಿಗ್ರೀನ್ ಮಾಡಿದರೆ ಮತ್ತು ಅದು ಆಗಲೇ ನಿಮ್ಗೆ ತೋರಿಸಿದಿಲ್ಲ, ಅದು ಯಾವುದದು 2-3 ವ್ಯೂಸ್ ಬರ್ತಾ ಇದ್ದಾವೆ, ಎಲ್ಲಿದೆ ಅದು? ಓಕೆ, ಇದಕ್ಕೆ ನೋಡ್ತಾರೆ ಯಾರು ನೋಡ್ರಿ, ಇಲ್ಲಿ ಸರ್ಚ್ನಾಗ ಹೋಗಿ ನೋಡ್ತೀನಿ ನಾನು. ಸರ್ಚ್ನಾಗ ಹೋಗಿ ನಿಮಗೆ ಇದು ವ್ಯೂಸ್ ಹೆಂಗೆ ಬರ್ಲಾಗತ್ತ ಅದು ತೋರಿಸ್ಲಾಗ್ತೀನಿ ನಿಮಗೆ. ಬ್ರೌಸ್ ಫೀಚರ್ 53% ಬರ್ತಾ ಇದೆ ಮತ್ತು ಸಜೆಷನ್ ವಿಡಿಯೋ 22 ಮತ್ತು ಯೂಟ್ಯೂಬ್ ಸರ್ಚ್ಲಿಂದು ಕೂಡ ಬರ್ತಾ ಇದೆ, ಸಜೆಷನ್ನು ಕೂಡ ಬರ್ತಾ ಇದೆ ಮತ್ತು ಬ್ರೌಸ್ ಫೀಚರ್ಲಿಂದು ಕೂಡ ಬರ್ತಾ ಇದೆ. ಯಾಕಂದರೆ ನೀವು ಸರ್ಚ್ ಮಾಡ್ತಾರೆ, 10 ಮಂದಿ ಸರ್ಚ್ ಮಾಡಿದರೆ ಯೂಟ್ಯೂಬ್ ಅವ ಬ್ರೌಸ್ ಫೀಚರ್ನಲ್ಲಿ ಸಜೆಷನ್ನಲ್ಲಿ 100 ಮಂದಿಗೆ ಕಳಿಸ್ತಾನೆ. ಇದು ಮಾತ್ರ ತಿಳ್ಕೊಬೇಕು ಯೂಟ್ಯೂಬ್ದ ಅಲ್ಗೋರಿದಮ್. ನಿಮ್ಮ ವಿಡಿಯೋಸ್ ಟೈಟಲ್ ಅವ್ರದ್ದು ಟಾಪಿಕ್ ನಿಮ್ಮ ಚಾನಲ್ ಮೇಲೆ ಇದ್ದರೆ ಅದು 10 ಮಂದಿ ಸರ್ಚ್ ಮಾಡಿದರೆ 100 ಮಂದಿಗೆ ಯೂಟ್ಯೂಬ್ದವ ಸಜೆಷನ್ನಲ್ಲಿ ಕಳಿಸ್ತಾನೆ, ಬ್ರೌಸ್ ಫೀಚರ್ನಲ್ಲಿ ಕಳಿಸ್ತಾನೆ, ಮಂದಿಗೆ ತೋರಿಸ್ತಾನೆ. ಈ ವಿಡಿಯೋ ಭಾಳ ಮಂದಿ ಸರ್ಚ್ ಮಾಡಿ ನೋಡ್ಲಕತ್ತಾರೆ, ಇದನ್ನು ಕೂಡ ನೋಡ್ರಿ ಅಂತ ಅವನು ಕಳಿಸ್ತಾನೆ, ಅವ್ರದ್ದು ಹೋಮ್ ಪೇಜ್ನಲ್ಲಿ ಕಳಿಸ್ತಾನೆ. ಈ ಥರ ವ್ಯೂಸ್ ಬರ್ತಾವೆ. ಈ ಥರ ಸರ್ಚೇಬಲ್ ಕಂಟೆಂಟ್ ಮಾಡಿದರೆ ಇದು ಲೈಫ್ ಟೈಮ್. ಈ ಮಾಡಿದಂಥ ವಿಡಿಯೋ ನಾನು ಈಗ ನನಗೆ ಲೈಫ್ ಟೈಮ್ ದುಡ್ಡು ಕೊಡುತ್ತೆ. ಇನ್ನೊಂದು ವಿಡಿಯೋ ಇದೆ, ಇದನ್ನು ಸರ್ಚೇಬಲ್ ಕಂಟೆಂಟ್ 23,700 ವ್ಯೂಸ್ ಬಂದಾವ. ಇದು ನೋಡ್ರಿ, ಫಸ್ಟಿಗೆ ಯೂಟ್ಯೂಬ್ ಸರ್ಚ್ಲಿಂದ ಬರ್ಲಾತೈತಿ. ಇಲ್ಲಿ ವ್ಯೂಸ್ ಯೂಟ್ಯೂಬ್ ಸರ್ಚ್ಲಿಂದ ಫಸ್ಟಿಗೆ ಬರ್ಲಾತೈತಿ. ಕೆಳಗಡೆ ನೋಡ್ತಾ ಇದ್ರೆ ಇಲ್ಲಿ 20 ವ್ಯೂಸ್ ಏನದಾವಲ್ಲ ಯೂಟ್ಯೂಬ್ ಸರ್ಚ್ಲಿಂದ. ಈಗ 48 ತಾಸಿನಾಗ 29 ವ್ಯೂಸ್ ಬಂದಾವೆ ಇದಕ್ಕೆ. ಮತ್ತು ಈ ಚಾನಲ್ದಿಂದ ಈ ವಿಡಿಯೋದಿಂದ ನನಗೆ ಸಿಕ್ಕಿರುವಂಥ ಸಬ್ಸ್ಕ್ರೈಬರ್ಗಳು ಇಲ್ಲಿ 700ಕ್ಕಿಂತ ಹೆಚ್ಚದಾವ. ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿರಿ, 531 ಸಬ್ಸ್ಕ್ರೈಬರ್ ಈ ವಿಡಿಯೋದಿಂದ ನನಗೆ ಬಂದಿದೆ. ಸೊ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಲಿಸೋದಪ್ಪ ಏನಂದರೆ, ನೀವು ಟ್ರೆಂಡಿಂಗ್ ಟಾಪಿಕ್ ಹಿಡಿದುಕೊಂಡು ನಿಮ್ಮ ಚಾನಲ್ ತಾತ್ಕಾಲಿಕವಾಗಿ ಅಥವಾ ಸದ್ಯಕ್ಕಾಗಿ ನೀವು ಬೂಸ್ಟ್ ಮಾಡ್ಕೋಬಹುದು. ನಿಮಗೆ ಅದರಿಂದ ದುಡ್ಡು ಬರ್ತೈತಿ ಮೊನಿಟೈಸ್ ಇದ್ದರೆ. ಮತ್ತು ಮೊನಿಟೈಸ್ ಇಲ್ಲ ಅಂದರೆ ನಿಮ್ಮ ಚಾನಲ್ ಮೊನಿಟೈಸ್ ಆಗಲಿಕ್ಕೆ ಎಲಿಜಿಬಲ್ನೂ ಕೂಡ ಆಕೈತಿ, ಸಬ್ಸ್ಕ್ರೈಬರ್ ಕೂಡ ಬರ್ತಾವೆ. ಆದರೆ ಒಂದಿನ ದುಡ್ಡು ಕಟ್ಟಿಸಿದ 2-3 ದಿನ ದುಡ್ಡು ಕಟ್ಟಿಸಿದ 3-4ನೇ ದಿನ ಏನು ಇಳಿತೈತಲ್ಲ ಆ ವಿಡಿಯೋ, ಇಳಿದ ಮ್ಯಾಲ ಆ ವಿಡಿಯೋದಿಂದ ದುಡ್ಡು ಬರೋಂಗಿಲ್ಲ, ಆ ವಿಡಿಯೋನೇ ಮುಂದೆ ನಡೆಯಂಗಿಲ್ಲ. ಬೇರೆ ವಿಡಿಯೋ ಆಡಿಯನ್ಸ್ ಅಪೋಜ್ ನೀವು ವಿಡಿಯೋ ಮಾಡಬೇಕಾಕೈತಿ. ಯಾಕಂದರೆ ದಿನ ನೀವು ಟ್ರೆಂಡಿಂಗ್ ಕೆಲಸ ಮೇಲೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಎವರಿಗ್ರೀನ್ ಕೆಲಸ ಮೇಲೆ ಬರೀ ವಾರದಾಗ ಒಂದೇ ವಿಡಿಯೋ ಮಾಡಿರಿ. ಅದು ಯಾವುದೇ ಕ್ಯಾಟಗರಿ ಇರಲಿ, ಫುಡ್ ಕ್ಯಾಟಗರಿ ಇರಲಿ, ಕುಕಿಂಗ್ ಕ್ಯಾಟಗರಿ ಇರಲಿ, ಕಾಮಿಡಿ ಕ್ಯಾಟಗರಿ ಇರಲಿ ಅಥವಾ ಎಜುಕೇಷನ್ ಕ್ಯಾಟಗರಿ ಇರಲಿ, ಯಾವುದೇ ಕ್ಯಾಟಗರಿ ಇದ್ದರೂ ಕೂಡ ನೀವು ಒಂದು ಸರ್ಚೇಬಲ್ ಆಗಲಿ ಎವರಿಗ್ರೀನ್ ಕಂಟೆಂಟ್ ಮಾಡಿದರೆ ಅದು ಲೈಫ್ ಟೈಮ್ ಓಡುತ್ತೆ. ಆದರೆ ಆ ವಿಡಿಯೋಸ್ ಮೇಲೆ ಸ್ಟಾರ್ಟಿಂಗ್ ಆಗಲಿ ವ್ಯೂಸ್ ಧಡಲ್ಲಿ ಇರೋಂಗಿಲ್ಲ, 10, 20, 30, 40, 50. ಆದರೆ ಅದೇ 50 ದಿನ 50 ವ್ಯೂಸ್ ಕೊಡ್ಕೋತ ಹೋಗಿ ಜನರ ಮನಸ್ಸಿಗೆ ಮುಟ್ತೈತಿ, ಜನರ ತನ ಮುಟ್ತೈತಿ. ಜನರಿಗೆ ಆ ಸರ್ಚೇಬಲ್ ಮತ್ತು ಎವರಿಗ್ರೀನ್ ಕಂಟೆಂಟಿಂದ ಜನರಿಗೆ ಲಾಭ ಆಕೈತಿ ಮತ್ತು ನಿಮಗೂ ಕೂಡ ಲಾಭ. ಯಾಕಂದ್ರೆ ಆ ವಿಡಿಯೋದಿಂದ ಸರ್ಚೇಬಲ್ ಮತ್ತು ಎವರಿಗ್ರೀನ್ ಕಂಟೆಂಟ್ನಿಂದ ಬಂದಂಥ ಸಬ್ಸ್ಕ್ರೈಬರ್ಗಳು ಜೆನ್ಯೂನ್ವಾಗಿರ್ತಾವೆ, ನಿಮಗೆ ಯಾವತ್ತೂ ಅವರು ಬಿಟ್ಟು ಹೋಗಂಗಿಲ್ಲ. ಸೊ ಅದಕ್ಕಾಗಿ ಇವತ್ತಿನ ಈ ವಿಡಿಯೋ ಮಾಡಿದ್ದು, ಯಾವ ಥರ ನೀವು ವಿಡಿಯೋ ಮಾಡಬೇಕು, ಯಾವ ಟ್ರೆಂಡಿಂಗ್ ಟಾಪಿಕ್, ಯಾವ ಕ್ಯಾಟಗರಿ ಮೇಲೆ ಹೇಗೆ ನಾವು ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕು, ಹೇಗೆ ನಮ್ಮ ಸಬ್ಸ್ಕ್ರೈಬರ್ ಬೆಳೀತಾವೆ, ಹೇಗೆ ನಮ್ಮ ವ್ಯೂಸ್ ಆಗ್ತೈತಿ, ಹೇಗೆ ನಮ್ಮ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಈ ವಿಡಿಯೋ ಮುಖಾಂತರ ನೀವು ಕಲ್ತಿರಬೇಕು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲಾಸ್ಟಿಗೆ ಹೇಳಾಗತ್ತೀನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಬೆಲ್ ಐಕಾನ್ ಮಾಡಿಕೊಂಡು ನಿಮ್ಮ ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ನಮ್ಮ ಕಮೆಂಟ್ ಮ್ಯಾಗ ಇಲ್ಲಿ ಬರೆದಿದ್ದೆ, ಕಮೆಂಟ್ ಮಾಡಿರಿ. ಕಮೆಂಟ್ ಒಂದು ಸ್ವಲ್ಪ ಸರಿಸಿ ನೋಡಿರಿ, ಅಲ್ಲಿ ಹೈಪ್ ಅಂತ ಕಾಣಿದ್ರೆ ಆ ಹೈಪ್ನು ಕೂಡ ಮಾಡಿರಿ. ಸೊ ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನ ನಮಸ್ಕಾರ, ಜವಾರಿ ಮಂದಿಗೆ.